ಹೊಸೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಸಿ. ಹೊಸೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯು ಬುಧವಾರ ಯಶಸ್ವಿಯಾಗಿ ಜರುಗಿತು. ಸಂಘದ ನಿರ್ದೇಶಕರ ಪೂರ್ಣ ಸಹಕಾರದೊಂದಿಗೆ ಈ ಬಾರಿಯ ಚುನಾವಣೆಯು ಅವಿರೋಧವಾಗಿ ನಡೆದಿದೆ. ಆಯ್ಕೆಯ ವಿವರ: ಅಧ್ಯಕ್ಷ ಸ್ಥಾನಕ್ಕೆ ಸುಬ್ರಮಣಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಂಜಮ್ಮ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ರಿಟರ್ನಿಂಗ್ ಅಧಿಕಾರಿ ಎಂಐ ಅಬಿದ್ ಹುಸೇನ್ ಘೋಷಿಸಿದರು. ಚುನಾವಣಾ ಪ್ರಕ್ರಿಯೆಯಲ್ಲಿ ಸಿಬ್ಬಂದಿ ವೀರಭದ್ರಪ್ಪ, ಡೈರಿ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಮಾಜ ಸೇವಕ ಹಾಗೂ ಅಭಿವೃದ್ಧಿಪರ ನಾಯಕ ಪಾಳ್ಯ ಗೋಪಾಲ್ ರೆಡ್ಡಿ, ಹಿರಿಯ ಗುತ್ತಿಗೆದಾರ ಕೃಷ್ಣಾರೆಡ್ಡಿ, ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಯುವ ಮುಖಂಡ ಗೋಪಾಲಕೃಷ್ಣ, ಗ್ರಾಮದ ಮುಖಂಡರಾದ ರಾಜಣ್ಣ ಮತ್ತು ಸ್ನೇಹಿತರ ಬಳಗದವರು ನೂತನ ಪದಾಧಿಕಾರಿಗಳಿಗೆ ಹೂಮಾಲೆ ಹಾಕಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಳ್ಯ ಗೋಪಾಲ್ ರೆಡ್ಡಿ ಅವರು ಡೈರಿಯ ಮುಂದಿನ ಅಭಿವೃದ್ಧಿಯ ಬಗ್ಗೆ ಮಹತ್ವದ ಸಲಹೆಗಳನ್ನು ನೀಡಿದರು. ಮಾಜಿ ಅಧ್ಯಕ್ಷ ಗೋಪಾಲಕೃಷ್ಣ ಅವರು ಸಂಘದ ಕಾರ್ಯವೈಖರಿ ಕುರಿತು ಮಾತನಾಡಿದರು. ನೂತನ ಅಧ್ಯಕ್ಷ ಸುಬ್ರಮಣಿ ಅವರು ತಮ್ಮ ಆಯ್ಕೆಗೆ ಸಹಕರಿಸಿದ ನಿರ್ದೇಶಕರಿಗೆ, ಅಧಿಕಾರಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸಿದರು. ಚುನಾವಣಾ ಅಧಿಕಾರಿಗಳು ಡೈರಿಯ ನಿಯಮಾವಳಿಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಡೈರಿ ಕಾರ್ಯದರ್ಶಿಯವರು ಆಗಮಿಸಿದ ಸರ್ವಗಣ್ಯರಿಗೂ ಮತ್ತು ಗ್ರಾಮಸ್ಥರಿಗೂ ಧನ್ಯವಾದ ಅರ್ಪಿಸಿದರು. ಸಿ. ಹೊಸೂರು ಹಾಲು ಉತ್ಪಾದಕರ ಅಧ್ಯಕ್ಷರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನಮ್ಮ ಪರವಾಗಿ ಸುಬ್ರಹ್ಮಣ್ಯ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿದ್ದಾರೆ. ನಂಜಮ್ಮ ಅವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮ ಸದಸ್ಯರು 7 ಜನ ಸದಸ್ಯರಿದ್ದು ಅವಿರೋಧವಾಗಿ ಆಯ್ಕೆ ಆಗಿರ್ತವೆ. ಇದು ರಾಜಕೀಯ ಯಾರಿಗೂ ಶಾಶ್ವತ ಇರೋದಿಲ್ಲ. ಇದು ನಾವು ನಡೆಯೋದ್ರ ಮೇಲೆ ಡಿವೈಡ್ ಆಗ್ತದೆ. ಮುಂದಿನ ಕಮಿಟಿಗಳಿದ್ದಾಗ ಒನ್ವೇ ಮಾಡ್ಕೊಂಡು ಏನೇನೋ ಮಾಡಿದ್ರು, ಆದರೆ ಜನ ಅವ್ರನ್ನ ತಿರಸ್ಕಾರ ಮಾಡಿ ನಮ್ಮ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ. ನಾವು ಸಿ. ಹೊಸೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾಯಿತ ಎಲೆಕ್ಷನ್ ಬಂತು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ನಮಗೇನು ತೊಂದರೆ ಇಲ್ದಿರ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷರು ಮಾಡಿದ್ದೀವಿ, ನಂಜಮ್ಮಕ್ಕ ಅವ್ರನ್ನ ಉಪಾಧ್ಯಕ್ಷರಿಗೆ ಮಾಡಿದ್ದೀವಿ. ಇದನ್ನು ಇಲ್ಲಿಗೆ ಮರೆತು ನಮ್ಮಲ್ಲಿ ಇದುವರೆಗೂ ಬಂದಿರುವಂಥ ಕುಂದುಕೊರತೆಗಳು, ರಾಜಕೀಯ ಒತ್ತಡಗಳು ಇದುವರೆಗೂ ಮರೆತು ಇನ್ನು ಮುಂದೆ ಅಣ್ಣ ತಮ್ಮಂದರಂತೆ, ಅಕ್ಕ ತಂಗಿಗಳಂತೆ ಬೆಳೆಸಿಕೊಂಡು ನಮ್ಮ ಹಾಲು ಒಕ್ಕೂಟವನ್ನು ಇನ್ನೂ ಹೆಚ್ಚು ಮಾರ್ಗದರ್ಶನಕ್ಕೆ ತಗೊಂಡೋಗಿ ನಮ್ಮ ಇದರಲ್ಲಿ ಕೆಲಸ ಮಾಡುವಂಥ ಉದ್ಯಮಿ ಅಶ್ವಥ್ ನಾರಾಯಣ ಅವರಾಗಲಿ, ಆಂಜಪ್ಪ ಅವರಾಗಲಿ ಮತ್ತು ಮಿನಿಶಾಮಿ ಅವರಾಗಲಿ ಇವ್ರನ್ನೂ ಎಲ್ಲರನ್ನೂ ಸಮಕೂರಿಸ್ಕೊಂಡು ಇಲ್ಲಿ ಒಂದು ಹೆಚ್ಚು ಕಮ್ಮಿ ಹೋಗಲಿ ನಾವು ಇದನ್ನು ನಡೆಸ್ಕೊತೀವಿ. ಇದೆಲ್ಲ ನಡೆಯೋದಕ್ಕೆ ನಮಗೆ ಮಾರ್ಗದರ್ಶಕರಾದಂಥ ಮಾನ್ಯ ಪಾಳ್ಯ ಗೋಪಾಲ್ ರೆಡ್ಡಿ ಅವರು ಮತ್ತು ಸಿ. ಹೊಸೂರು ಕಾಂಟ್ರಾಕ್ಟ್ ಕೃಷ್ಣಾರೆಡ್ಡಿ ಅವರು, ಜಿ. ಕೆ. ವೆಂಕಟೇಶ್ವರರೆಡ್ಡಿ ಅವರು, ತೂಪಲ್ ನಾರಾಯಣಸ್ವಾಮಣ್ಣವರು ಇವರೆಲ್ಲ ನಮಗೆ ಒಳ್ಳೆ ತಾಳ್ಮೆ ಕೊಟ್ಟು ಬೆನ್ನೊಂದು ತಟ್ಟಿ ನಮ್ಮನ್ನು ಮುಂದೆ ಕಳಿಸಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಇದನ್ನು ಇದೇ ರೀತಿ ತಗೊಂಡೋಗ್ತೀವಿ. ಕೃಷ್ಣಾರೆಡ್ಡಿ ಅವರು ಇವಾಗ ಬರ್ತಾ ಇದ್ದಾರೆ ಊರಿಗೆ. ಬಂದ ತಕ್ಷಣವೇ ಇದೇ ಡೈರೆಕ್ಟ್ರಲ್ಲಿ ಕರ್ಕೊಂಡೋಗಿ ಇದೇ ಡೈರಿಗೆ ಮತ್ತೆ 20 ಸೀಮೆ ಹಸು ಕೊಡುವಂಥ ಆಶ್ವಾಸನೆ ತಗೊಂಡು ಈ ಡೈರಿನ ಇಂಪ್ರೂವ್ ಮಾಡೋದಕ್ಕೆ ನಾವು ಯಾವಾಗಲೂ ಹೊಂದಾಣಿಕೆಯಲ್ಲಿ ಹೋಗ್ತೀವಿ. ನಮ್ಮ ಸ್ಟಾಫ್ಗೂ ಅಷ್ಟೇ, ನಾವು ಯಾರಿಗೂ ತೊಂದರೆ ಮಾಡೋದಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆಯೋ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಬಿಟ್ಟು ಒಂದು ಕೆಲಸ ಮಾಡೋ ಕಡೆ ಉತ್ಪೂರ್ವಕವಾಗಿ ಹೃದಯದಂತೆ ತಪ್ಪು ಮಾಡದೆ ನಡ್ಕೊಂಡ್ರೆ ಸಾಕು. ನಮ್ಮ ಸೊಸೈಟಿ ಒಳ್ಳೆ ಹೆಸರು ಬರಬೇಕು ಅಂತ ಸರ್ ಎಲ್ಲ ಡೈರಿ ಒಕ್ಕೂಟದಿಂದ ಡೈರೆಕ್ಟರೆಲ್ಲ ಆಯ್ಕೆ ಮಾಡಿ ಇದು ಮಾಡಿದ್ದಕ್ಕೆ ನಾವು ಕರೆಕ್ಟಾಗಿ ಡೈರಿ ಏನು ಇದೆ ಪಾಲನೆ ಮಾಡಿಕೊಂಡು ಅದು ನಡ್ಕೊಂಡು ಹೋಗ್ತೀವಿ.
ಓಕೆ. ಸಿ ಹೊಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ, ಶ್ರೀನಿವಾಸಪುರ ತಾಲೂಕು. ಇದರ ಆಡಳಿತ ಮಂಡಳಿಗೆ ದಿನಾಂಕ 15/4/24 ಚುನಾವಣೆ ನಡೆದು 11 ಜನ ನಿರ್ದೇಶಕರು ಆಯ್ಕೆಯಾಗಿದ್ದರು. ಇವತ್ತಿನ ದಿವಸ ಪದಾಧಿಕಾರಿಗಳ ಚುನಾವಣೆ ನಡೆಸಲು ನಿಗದಿಪಡಿಸಿದ ಸಭೆಯಲ್ಲಿ ಸಭೆ ಕರೆಯಲಾಗಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ 1 ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಸಲಾಗಿರುತ್ತದೆ. ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಎಚ್ ವಿ ಸುಬ್ರಹ್ಮಣಿ, ತಂದೆ ಹೆಸರು ಶ್ರೀ ಚಿಕ್ಕ ವೆಂಕಟಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ನಂಜಮ್ಮ ವೆಂಕಟಸ್ವಾಮಿ ಗೌಡ, ಸಿ ಹೊಸೂರು ಗ್ರಾಮ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಸಿ ಹೊಸೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದಾರಲ್ಲ, ಈ ದಿನದಿಂದ ಒಂದು ಲೆಕ್ಕ ಪರಿಶೋಧನೆಯಲ್ಲಿ ಯಾವುದಾಗಿದೆ ಈ ದಿನದಿಂದ ಮುಂದಿನ 5 ವರ್ಷದ ಅವಧಿಗೆ ಹೌದು, ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಹಣಕಾಸಿನ ವ್ಯವಹಾರ ಮಾಡ್ತಾರೆ. ಸಂಘದ ಆಡಳಿತ ಹೊಸ ಆಡಳಿತ ಮಂಡಳಿಯವರು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ.